ಸಾಂಸ್ಕೃತಿಕ ನಗರ ಮೈಸೂರು ರಾಜಕೀಯ ವಲಯದಲ್ಲಿ ಮಹಾ ಸಂಚಲನವೊಂದು ಮೂಡ್ತಾ ಇದೆ. ಎರಡು ದೋಣಿಯಲ್ಲಿ ಕಾಲಿಟ್ರ ಸಾರಾ ಮಹೇಶ್ಗೆ 2028ರಲ್ಲಿ ಕಾದಿದೆಯ ಮಹಾಗಂಡಾಂತರ. ಮೈಸೂರು ರಾಜಕೀಯ ವಲಯದಲ್ಲಿ ಸಂಚಲನಾತ್ಮಕ ತಿರುವೊಂದು ಸಿಗ್ತಾ ಇದೆ. ಎರಡು ದೋಣಿಯಲ್ಲಿ ಕಾಲಿಟ್ಟ ಸಾರಾ ಮಹೇಶ್ಗೆ 2028ರಲ್ಲಿ ಗಂಡಾಂತರ ಏನಾದರೂ ಕಾದಿದೆಯಾ? ಕೆಆರ್ ನಗರದ ಮೇಲೆ ಪ್ರೀತಿ, ಚಾಮುಂಡೇಶ್ವರಿ ಕಡೆ ಒಲವು. ಎರಡು ದೋಣಿಗಳ ಮೇಲೆ ಕಾಲಿಟ್ಟ ಸಾರಾ ಮಹೇಶ್. ಕೆಆರ್ ನಗರ ಟಫು, ಚಾಮುಂಡಿ ಅಂಗಳವೇ ಸೇಫು. ಕೆಆರ್ ನಗರ ಬಿಟ್ಟು ಚಾಮುಂಡೇಶ್ವರಿಗೆ ಜಂಪ್ ಆಗ್ತಾರ? ನೋ ಐಡಿಯಾ. ಸಾರಾ ಮಹೇಶ್ ಈ ಬಾರಿ 2028 ಮುಂದಿನ ಬಾರಿ ಎಲೆಕ್ಷನ್ಗೆ ಅವರು ಕ್ಷೇತ್ರ ಹುಡುಕಾಟದಲ್ಲಿದ್ದಾರೆ. ಎರಡೆರಡು ಕ್ಷೇತ್ರದಲ್ಲಿ ಕಾಲಿಟ್ಕೊಂಡು ಎರಡರಲ್ಲೂ ಕೂಡ ಗೆಲ್ಲುತ್ತೀನಿ ಅನ್ನೋ ಆತ್ಮವಿಶ್ವಾಸ ಒಂದು ಕಡೆ, ಎಲ್ಲದು ಮುಳುವಾಗುತ್ತೋ ಅನ್ನೋ ಭಯ ಮತ್ತೊಂದು ಕಡೆ. ಕಾರಣ ಜಿಟಿ ದೇವೇಗೌಡರಂತಹ ಘಟಾನುಘಟಿ ಸ್ಪರ್ಧಿಗಳಿರುವಂತಹ ಕ್ಷೇತ್ರ. ದಿನೇ ದಿನೇ ಟಫ್ ಆಗುತ್ತಿರುವ ಕೆಆರ್ ನಗರ ಕ್ಷೇತ್ರ. 3 ಬಾರಿ ಸತತ ಶಾಸಕರಾಗಿದ್ದ ಸಾರಾ ಮಹೇಶ್ ಏನೆಲ್ಲ ಅಭಿವೃದ್ಧಿ ಮಾಡಿದ್ರು ಕೈ ಹಿಡಿಯದ ಕ್ಷೇತ್ರ ಅದು. ಕಾಂಗ್ರೆಸ್ ಪ್ರಾಬಲ್ಯದ ಮುಂದೆ ಮಂಕಾಗುತ್ತಿರುವ ಜೆಡಿಎಸ್. ಪರ್ಯಾಯ ಕ್ಷೇತ್ರದ ಹುಡುಕಾಟದಲ್ಲಿರೋ ಸಾರಾ, ಜಿಟಿ ದೇವೇಗೌಡರ ನಡೆಯ ಮೇಲೆ ಸಾರಾ ಮಹೇಶ್ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಜಿಟಿ ದೇವೇಗೌಡರು ಕೈ ಹಿಡಿದ್ರೆ ಚಾಮುಂಡೇಶ್ವರಿಯಿಂದ ಸಾರಾ ಸ್ಪರ್ಧೆ ಮಾಡ್ತಾರೆ. ಜೆಡಿಎಸ್ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ. ಸತತ 3 ಅವಧಿಯಲ್ಲಿ ಗೆಲ್ಲುತ್ತಿರುವ ಜೆಡಿಎಸ್ ಪಾಳೆಯ. ಮೂರು ಬಾರಿ ಸತತ MLA ಆದಂತಹ ಸಾರಾ ಮಹೇಶ್ ಈ ಬಾರಿ ಜಿಟಿ ದೇವೇಗೌಡರು ಮನಸ್ಸು ಮಾಡಿದ್ರೆ ಮಾತ್ರ ಸಾರಾ ಮಹೇಶ್ ಅವರಿಗೆ ಒಂದು ಅವಕಾಶ ಸಿಕ್ಕದಂಗೆ ಆಗುತ್ತೆ. 3 ಅವಧಿಯಿಂದ ಗೆಲ್ಲುತ್ತಿರುವಂತಹ ಜೆಡಿಎಸ್ ಪಾಳೆಯ. ಕ್ಷೇತ್ರ ಬದಲಾವಣೆ ಇಲ್ಲದಿದ್ದರೆ ಸೋಲಿನ ಭೀತಿ ಗ್ಯಾರಂಟಿ. ಕೆಆರ್ ನಗರದಲ್ಲಿ ಸಾರಾಗೆ ಕೈ ಕೊಡ್ತಾ ಅಭಿವೃದ್ಧಿ. ಸಾರಾ ಸಾಮ್ರಾಜ್ಯಕ್ಕೆ ಕಂಟಕವಾಯ್ತಾ ಕಾಂಗ್ರೆಸ್ನ ಅಲೆ. ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಹೊರ ನಡೆದರೆ ಸಾರಾ ಎಂಟ್ರಿ ಫಿಕ್ಸು. ಸಾರಾ ಮಹೇಶ್ಗೆ ಕಾಡುತ್ತಿದೆಯ ಕೆಆರ್ ನಗರ ಭಯ. ಪರ್ಯಾಯ ಕ್ಷೇತ್ರದ ಹುಡುಕಾಟದಲ್ಲಿ ಮಾಜಿ ಸಚಿವರಿದ್ದಾರೆ. ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋ ವಿಚಾರ ಯಾವಾಗ ಸಾರಾ ಮಹೇಶ್ಗೆ ಖಾತ್ರಿ ಆಯಿತೋ ಅವತ್ತಿನಿಂದ ಹಿಡಿದು ಈವರೆಗೂ ಸಂತಸ ಮನೆ ಮಾಡಿದೆ. ಆದರೆ ಸಾರಾ ಮಹೇಶ್ ಅವರಿಗೆಲ್ಲ ಒಂದು ಕಡೆ ಜಿಟಿ ದೇವೇಗೌಡರು ಜೆಡಿಎಸ್ ಮನೆಯಿಂದ ದೂರ ಏನೋ ಇದ್ದಾರೆ, ಆದರೆ ಅಲ್ಲಿಂದ ಅವ್ರನ್ನ ಒಕ್ಕಲೆಪ್ಸೋದು ಹೆಂಗೆ? ತಾನೂ ಹೋಗ್ತಾ ಇಲ್ಲ, ಅಲ್ಲೇ ಜಾಂಡ ಊರಿದ್ದಾರೆ. 2028ರಲ್ಲೂ ಕೂಡ ಕೆಲವೊಮ್ಮೆ ಜಿಟಿ ದೇವೇಗೌಡರಿಗೆ ಟಿಕೆಟ್ ಕೊಟ್ಟು ಬಿಡಿ ಅಂದರೆ ನನ್ನ ಗತಿ ಏನು? ಸೊ ಏನೇ ಇದ್ರೂ ಕೂಡ ಕುಮಾರಸ್ವಾಮಿ ಅಂತಿಮ ನಿರ್ಧಾರ, ಜಿಟಿ ದೇವೇಗೌಡರಿಗೆ ಟಿಕೆಟ್ ಈ ಮುಂದಿನ ಬಾರಿ ಸಿಗೋದಿಲ್ಲ ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ರಾಜಕೀಯ ನೋಡಿ ಯಾವಾಗ ಬೇಕಾದರೂ ಯಾವ ಕ್ಷಣ ಬೇಕಾದರೂ ತಿರುವನ್ನು ಪಡೆದುಕೊಳ್ಳುತ್ತೆ. ಸಾರಾ ಮಹೇಶ್ ಅವರಿಗೆ ಅತಿ ಕಾನ್ಫಿಡೆನ್ಸ್ ಇರ್ತಕ್ಕಂತಹ ಕ್ಷೇತ್ರದಲ್ಲಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೋಬೇಕು ಅಂದರೆ ಅಲ್ಲಿನ ರೂಟು ಕ್ಲಿಯರ್ ಆಗಬೇಕು. ರೂಟ್ ಕ್ಲಿಯರ್ ಆಗೋದು ಅಂದರೆ ಹೇಗೆ? ಜಿಟಿ ದೇವೇಗೌಡರು ಅಧಿಕೃತವಾಗಿ ಆ ಕ್ಷೇತ್ರವನ್ನು ತ್ಯಜಿಸಬೇಕು ಅಥವಾ ತೆರವು ಮಾಡಬೇಕು. ಇವೆರಡೂ ಆಗದೇ ಇದ್ರೆ ಸಾರಾ ಮಹೇಶಿಗೆ ಕಷ್ಟ. ಹೇಳಿ ಕೇಳಿ ಅದೊಂದು ಜೆಡಿಎಸ್ನ ಪ್ರಾಬಲ್ಯ ಇರ್ತಕ್ಕಂಥ ಪ್ರದೇಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಲ್ಲ ಒಂದು ಕಡೆ ಜಿಟಿ ದೇವೇಗೌಡರು ಮನಸ್ಸು ಮಾಡದ ಹೊರತು ಸಾರಾ ಮಹೇಶ್ಗೆ ಮುಂದಿನ ಬಾರಿ ಅವಕಾಶ ಕಡಿಮೆ. ಅವಕಾಶ ಸಿಕ್ಕಿದ್ರು ಕೂಡ ಗೆಲ್ಲೋ ಚಾನ್ಸ್ ಕಡಿಮೆ. ಹೌದಾ ಇದು? ಹೌದು. ಈ ಬಾರಿ ಏನು ಸಾರಾ ಮಹೇಶ್ ಅವರು ಕೆಆರ್ ನಗರ ಕ್ಷೇತ್ರದಿಂದ ಸತತ 3 ಬಾರಿ ಆಯ್ಕೆಯಾಗಿದ್ದಂಥವ್ರು. ಆ ಕ್ಷೇತ್ರದಿಂದ ಆಯ್ಕೆಯಾದ ನಂತರ ಸಚಿವರು ಕೂಡ ಆಗಿದ್ದಂಥದ್ದು. ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರು ಕೂಡ ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. ಈಗ ಏನು ಕೆಆರ್ ನಗರ ಕ್ಷೇತ್ರ ಏನಿದೆ ಅದು ದಿನೇ ದಿನೇ ಟಫ್ ಆಗ್ತಾ ಇದೆ ಸಾರಾ ಮಹೇಶ್ ಅವ್ರಿಗೆ. ಯಾಕೆಂದ್ರೆ ಅಲ್ಲಿ ಜಾತಿ ಸಮೀಕರಣ ಇರ್ಬೋದು, ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅವ್ರು ಇಷ್ಟು ವರ್ಷಗಳ 3 ಬಾರಿ ಗೆದ್ದಿದ್ರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೆಆರ್ ನಗರದಲ್ಲಿ ಮಾಡಿದ್ರು ಕೂಡ ಅಲ್ಲಿ ಎಲ್ಲ ಒಂದ್ ಕಡೆ ಆ ಕ್ಷೇತ್ರ ಅವ್ರಿಗೆ ದಿನೇ ದಿನೇ ಟಫ್ ಆಗ್ತಾ ಇದೆ. ಅಲ್ಲಿ ಸ್ವಲ್ಪ ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು
ಒಂದು ಕ್ಷೇತ್ರ ಬದಲಾವಣೆ ಮಾಡಬೇಕು ಅಂತೇಳಿ ಏನೋ ಒಂದು ಚಿಂತನೆ ಮಾಡದಂಗೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರ ದೃಷ್ಟಿ ಬಿದ್ದಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ಕ್ಷೇತ್ರದತ್ತ. ಯಾಕಂದ್ರೆ ಈಗಾಗಲೇ JDS ನಿಂದ ಒಂದು ಕಾಲನ್ನ ಆಚೆ GT ದೇವೇಗೌಡರು ಆಚೆ ಇಟ್ಟಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ JDS ನಿಂದ ಹೊರಗಡೆ ಹೋಗ್ಬೋದು ಅನ್ನುವಂತ ಲೆಕ್ಕಾಚಾರ ಇದೆ. ಅದಲ್ಲದೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ JDS ನಲ್ಲಿ ಯಾವ ನಾಯಕರು ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ಅಲ್ಲದೆ GT ದೇವೇಗೌಡರ ಪುತ್ರ GD ಹರೀಶ್ ಗೌಡ ಅವ್ರು JDS ನಲ್ಲೇ ಇದ್ದಾರೆ. ಅವ್ರು ಸಾರಾ ಮಹೇಶ್ನವ್ರ ಜೊತೆನೆ ಸಕ್ರಿಯವಾಗಿದ್ದಾರೆ. ಹೀಗಾಗಿ ಏನಂತಂದ್ರೆ ಅವರ ಕುಟುಂಬದಲ್ಲೇ ಅಪ್ಪ ಮಗ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಂಗಾಗಿದೆ. ಅವರು JDS ನಲ್ಲಿ ನಿಷ್ಕ್ರಿಯವಾಗಿದ್ದಾರೆ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಇದೆಯಲ್ಲ, ಅದು JDS ಪ್ರಾಬಲ್ಯ ಇರತಕ್ಕಂತ ಕ್ಷೇತ್ರ. 3 ಬಾರಿ ಗೆದ್ದಿದ್ದಾರೆ. ಆಮೇಲೆ ಅಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಚಾಮುಂಡೇಶ್ವರಿ. ಹಾಗಾಗಿ ಎಲ್ಲ ಒಂದ್ ಕಡೆ ಸಾರಾ ಮಹೇಶ್ ಅವರಿಗೆ ಈ ತರದೊಂದು ಆಸೆ ಚಿಗುರಿದೆ. ಏನಂತಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ, ಜೊತೆಗೆ ಹೇಗಿದ್ರು ಮುಂದಿನ ಚುನಾವಣೆಯಲ್ಲಿ JDS ಮತ್ತೆ BJP ಮೈತ್ರಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರೋದ್ರಿಂದ ಆ ಕ್ಷೇತ್ರದ ಅದೇನೋ JDSಗೆ ದಕ್ಕಿದ್ರೆ BJPಯ ಬೆಂಬಲ ಕೂಡ ಸಿಕ್ಕಿದ್ರೆ ಅಲ್ಲಿ ಅನಾಯಾಸವಾಗಿ ಗೆಲ್ಬಹುದು ಅನ್ನುವಂಥದ್ದು ಸಾರಾ ಮಹೇಶ್ ಅವರ ಲೆಕ್ಕಾಚಾರ. ಹಾಗಾಗಿ ಎಲ್ಲೋ ಒಂದು ಕಡೆ KR ನಗರ ಕ್ಷೇತ್ರವನ್ನ ತ್ಯಜಿಸಿ ಚಾಮುಂಡೇಶ್ವರಿ ಕ್ಷೇತ್ರದತ್ತ ವಲಸೆ ಬರಬೇಕು ಅಂತೇಳಿ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಅದಲ್ಲದೆ GT ದೇವೇಗೌಡರು ಈಗಾಗಲೇ ಅವರು JDS ನಲ್ಲಿ ಇದ್ದೀನಿ ತಾಂತ್ರಿಕವಾಗಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ JDS ನಾಯಕರ ಜೊತೆ ಯಾರ ಜೊತೆನೂ ಉತ್ತಮವಾದಂತ ಸಂಬಂಧ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವ್ರ ಜೊತೆ ಅವರು ನೇರವಾಗಿ ನಿಷ್ಠುರವನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆ JDS ಕ್ಷೇತ್ರ ಏನಿದೆ, ಅವರು GT ದೇವೇಗೌಡರ ಸ್ಥಾನ ಖಾಲಿ ಆದ್ರೆ ಅದನ್ನ ಭದ್ರ ಮಾಡ್ಕೋಬೇಕು ಅಂತೇಳಿ ಸಾರಾ ಮಹೇಶ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು GT ದೇವೇಗೌಡರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಾರಾ ಮಹೇಶ್ ಯಶಸ್ಸು ಕಾಣ್ತಾರ ಅಂತ. ಕಾರಣ ಎಲ್ಲೋ ಒಂದು ಕಡೆ GT ದೇವೇಗೌಡರು ಸಾರಾ ಮಹೇಶ್ ಆತ್ಮೀಯರಲ್ಲದೇ ಇದ್ದರೂ ಸಂಪರ್ಕ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸಾರಾ ಮಹೇಶ್ಗೆ ಕಟ್ಟಕಡೆಯ ಆಯ್ಕೆ ಇರೋದು GT ದೇವೇಗೌಡರನ್ನ ಮಾನಸಿಕವಾಗಿ ಕನ್ವಿನ್ಸ್ ಮಾಡೋದು. ಈ ಪ್ರಯತ್ನಗಳಾಗಬಹುದಾ ಸಾರಾ ಮಹೇಶ್ರಿಂದ? ಅದೇ ಚುನಾವಣೆ ಆಗ್ಲಿಕ್ಕೆ ಇನ್ನು ಬಹಳಷ್ಟು ದಿನಗಳು ಇದಾವೆ. ಇನ್ನು 2 ವರ್ಷಗಳ ಕಾಲ ಅವಧಿ ಇದೆ. ಆದ್ರೆ ಒಂದೇನಂತಂದ್ರೆ ಮೈಸೂರು ಭಾಗದಲ್ಲಿ JDSಗೆ ಸೀನಿಯರ್ ಮೋಸ್ಟ್ ಲೀಡರ್ ಅಂತಂದ್ರೆ ಅದು GT ದೇವೇಗೌಡರು. GT ದೇವೇಗೌಡರ ನಂತರ ಸಾರಾ ಮಹೇಶ್ ಅವರಿಗೆ ಸ್ಥಾನ ಇದೆ. ಈಗ ಯಾವಾಗ ಅವರು GT ದೇವೇಗೌಡರು JDS ನಲ್ಲಿ ಇನ್ಆಕ್ಟಿವ್ ಆಗಿದ್ದಾರೆ, ಸಹಜವಾಗಿ ಸಾರಾ ಮಹೇಶ್ ಅವ್ರನ್ನ JDS ನ ಕಾರ್ಯಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರು ಆಕ್ಟಿವ್ ಆಗಿದ್ದಾರೆ JDS ನಲ್ಲಿ. ಇಲ್ಲಿ ಯಾವುದೇ ಇಶ್ಯೂಸ್ ಗಳಾದ್ರೂ ಕೂಡ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ತಾ ಇರತಕ್ಕಂತ ಕೆಲಸವನ್ನ ಸಾರಾ ಮಹೇಶ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗಿದೆ ಅಂದ್ರೆ GT ದೇವೇಗೌಡರು ಸೀನಿಯರ್ ಮೋಸ್ಟ್ ಲೀಡರ್ ಆಗಿ ಅವ್ರೇನಾದ್ರೂ ಪಕ್ಷದ ನಾಯಕರು ಅವರು JDS ನಲ್ಲಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಸ್ಪಷ್ಟಪಡಿಸಿದ್ದೇ ಆದ್ರೆ ಖಂಡಿತವಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾರಾ ಮಹೇಶ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕಂದ್ರೆ GT ದೇವೇಗೌಡರಿಗೆ ವಯಸ್ಸಾಗಿದೆ, ಈಗಾಗಲೇ 75 ವಯಸ್ಸಾಗಿದೆ. ಇನ್ನು ರಾಜಕಾರಣದಲ್ಲಿ ಆಮೇಲೆ ಮಗ GT ಹರೀಶ್ ಗೌಡ್ರು ಇದ್ರು, ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡ್ತಾ ಇದ್ರು ಇವರ ಚುನಾವಣೆಗೆ. ಆದ್ರೆ ಮಗ ಮತ್ತೆ ಅಪ್ಪ ಈಗ ಬೇರೆ ಬೇರೆ ಆಗಿದ್ದಾರೆ, ರಾಜಕೀಯವಾಗಿ ಬೇರೆ ಬೇರೆ ಆಗಿದ್ದಾರೆ. ಅಪ್ಪ ಮಗ ಜೊತೆಯಲ್ಲಿಲ್ಲ. ಸ್ವಲ್ಪ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿದ್ದಾವೆ. ಈ ಕಾರಣದಿಂದಾಗಿ GT ದೇವೇಗೌಡರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. GT ದೇವೇಗೌಡರು ಸ್ಪರ್ಧೆ ಮಾಡ್ಲಿಕ್ಕೆ ಮಗ ಸಾಥ್ ಕೊಡದೇ ಇರೋದ್ರಿಂದ ಎಲ್ಲಿ ಸೋಲಾಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇರೋದ್ರಿಂದ ಸಾರಾ ಮಹೇಶ್ ಅವರಿಗೆ ಸಹಜವಾಗಿ ತರದೊಂದು ಆಸೆ ಹುಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇವರು GT ದೇವೇಗೌಡರು ಅವ್ರ ವಯಸ್ಸಾಗಿದೆ, ಅವ್ರನ್ನ ಹೆಂಗಾರು ಮಾಡಿ JDS ನಿಂದ ಟಿಕೆಟ್ ಸಿಗದೇ ಇರೋ ರೀತಿ ಮಾಡಿದ್ದೇ ಆದ್ರೆ ಆ ಜಾಗವನ್ನ ನಾವು ತುಂಬ್ಕೋಬಹುದು ಅಂತೇಳಿ. ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 3 ಬಾರಿಯಿಂದ JDS ಗೆಲ್ತಾ ಬರ್ತಾ ಇದೆ. ಹಿಂದೆ ಮಾತ್ರ 2 ಬಾರಿ ಸಿದ್ದರಾಮಯ್ಯನವ್ರು ಗೆದ್ದಿದ್ರು, ಅದಾದ ನಂತರ ಸತ್ಯನಾರಾಯಣ ಅಂತೇಳಿ ಕಾಂಗ್ರೆಸ್ ಇಂದ ಗೆದ್ದಿದ್ರು. ಅದ್ ಬಿಟ್ರೆ ಕಳೆದ 3 ಅವಧಿಯಿಂದ GT ದೇವೇಗೌಡರು ಗೆಲ್ತಾ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ನಾವು JDS ತಳ ಉರ್ಲಿಕ್ಕೆ ಅಥವಾ JDS ಗೆಲ್ಲಲಿಕ್ಕೆ ಬಹಳ ಈಸಿ ಆಗ್ತದೆ ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ಇತ್ತೀಚೆಗೆ ವಿಧಾನ ಪರಿಷತ್ತು ಚುನಾವಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ JDSಗೂ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಭರವಸೆ ಇತ್ತು. GT ದೇವೇಗೌಡರು ಪಕ್ಷ ದ್ರೋಹದ ಕೆಲಸ ಮಾಡಲಾರರು, ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳಿದ್ದಲ್ಲದೆ ಬೇರೆ ಬೇರೆ ತರಹದ ದ್ರೋಹ ಮಾಡಿದ್ದಾರೆ, ಆದರೆ ಕ್ರಾಸ್ ವೋಟಿಂಗ್ ಮಾಡಲಾರರು ಅನ್ನೋ ಭರವಸೆ ಇತ್ತು. ಆದರೆ ಅವತ್ತಿನ ದಿನವೂ ಕೂಡ GT ದೇವೇಗೌಡರು ಯೂ ಟರ್ನ್ ಹೊಡೆದಿದ್ರು.